ಇಂದು ಟಿ20 ವಿಶ್ವಕಪ್ ಫೈನಲ್ ಹರಿಣಗಳನ್ನ ಬೇಟೆಯಾಡುತ್ತಾ ಭಾರತ. ವಿರಾಟ್ ಕೊಹ್ಲಿ ಸ್ಪೆಷಲ್ ಪೋಸ್ಟರ್ ರಿಲೀಸ್ ಮಾಡಿದ ಐಸಿಸಿ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಇವತ್ತು ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ನಡುವೆ ಟಿ20 ವಿಶ್ವಕಪ್ ಫೈನಲ್ ಮಹಾ ಹಣಾಹಣಿ ನಡೆಯಲಿದೆ. ಈ ಪಂದ್ಯಕ್ಕಾಗಿ ಐಸಿಸಿ ಉಭಯ ತಂಡಗಳ ಕ್ಯಾಪ್ಟನ್ಗಳಾದ ರೋಹಿತ್ ಶರ್ಮಾ ಮತ್ತು ಐಡನ್ ಮಾರ್ಕ್ರಮ್ ಇಬ್ಬರು ಕಪ್ನೊಂದಿಗಿರುವ ಪೋಸ್ಟರ್ ರಿಲೀಸ್ ಮಾಡಿದೆ. ಜೊತೆಗೆ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರ ಪೋಸ್ಟರ್ ಬಿಡುಗಡೆ ಮಾಡಿ ಶುಭ ಕೋರಿದೆ. ಈ ಬಾರಿಯ ಟಿ20 ವಿಶ್ವಕಪ್ನಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮುಂದೆ ನಿಂತು ತಂಡವನ್ನ ಮುನ್ನಡೆಸಿದ್ದಾರೆ. ಸರಣಿಯುದ್ದಕ್ಕೂ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದಾರೆ. ಫೈನಲ್ ಪಂದ್ಯದಲ್ಲೂ ಭಾರತ ಹಾಗೂ ಕ್ಯಾಪ್ಟನ್ ರೋಹಿತ್ ಉತ್ತಮ ಆಟ ಮುಂದುವರಿಸುವ ವಿಶ್ವಾಸ ಇದೆ. ಹೀಗಂತ ಟೀಂ ಇಂಡಿಯಾದ ಮಾಜಿ ಆಟಗಾರ ಸೌರವ್ ಗಂಗೂಲಿ ಹೇಳಿದ್ದಾರೆ. ಏಕದಿನ ವಿಶ್ವಕಪ್ ಹಾಗೂ ಟಿ20 ವಿಶ್ವಕಪ್ ಈ ಎರಡೂ ಮಾದರಿಯ ವಿಶ್ವಕಪ್ಗಳಲ್ಲಿ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ತಲಾ 50 ಸಿಕ್ಸರ್ಗಳನ್ನ ಸಿಡಿಸಿದ್ದಾರೆ. ಕ್ರಿಕೆಟ್ ಇತಿಹಾಸದಲ್ಲಿ ಈ ದಾಖಲೆ ಮಾಡಿದ ಪ್ರಥಮ ಆಟಗಾರ ಅನ್ನೋ ಹಿರಿಮೆಗೆ ರೋಹಿತ್ ಶರ್ಮಾ ಪಾತ್ರರಾಗಿದ್ದಾರೆ. ಕ್ರಿಕೆಟ್ ಲೋಕದ ಕಿಂಗ್ ಟೀಂ ಇಂಡಿಯಾದ ವಿರಾಟ್ ಕೊಹ್ಲಿಗಾಗಿ ಐಸಿಸಿ ವಿಶೇಷ ಪೋಸ್ಟರ್ ರಿಲೀಸ್ ಮಾಡಿದೆ. ಕೊಹ್ಲಿ ಕ್ರಿಕೆಟ್ ಬದುಕಿನ ಕೆಲ ಫೋಟೋಗಳನ್ನ ಬಳಸಿ ಪೋಸ್ಟರ್ ಸಿದ್ಧಪಡಿಸಲಾಗಿದ್ದು, ಈ ಮೂಲಕ ಟಿ20 ವಿಶ್ವಕಪ್ ಫೈನಲ್ಗೂ ಮುನ್ನ ಕೊಹ್ಲಿಗೆ ಐಸಿಸಿ ಶುಭ ಕೋರಿದೆ. ಈ ಬಾರಿಯ ಟಿ20 ವಿಶ್ವಕಪ್ನಲ್ಲಿ ಕೊಹ್ಲಿ ಉತ್ತಮ ಪ್ರದರ್ಶನ ನೀಡಿಲ್ಲ. ಇದರ ಬಗ್ಗೆ ಸೌರವ್ ಗಂಗೂಲಿ ಪ್ರತಿಕ್ರಿಯಿಸಿದ್ದಾರೆ. ಕೊಹ್ಲಿ ಜೀವಮಾನದಲ್ಲೇ ಒಮ್ಮೆ ಕಾಣಬಲ್ಲ ಅಪರೂಪದ ಆಟಗಾರ. ಕೊಹ್ಲಿ, ಸಚಿನ್, ದ್ರಾವಿಡ್ ಈ ಲೆಜೆಂಡ್ಗಳು ಭಾರತದ ಪಾಲಿಗೆ ಕ್ರಿಕೆಟ್ ಶಿಕ್ಷಣ ಸಂಸ್ಥೆಗಳಿದ್ದಂತೆ. ಕೇವಲ 3-4 ಪಂದ್ಯ ಉತ್ತಮವಾಗಿ ಆಡಿಲ್ಲ ಅನ್ನೋ ಮಾತ್ರಕ್ಕೆ ಕೊಹ್ಲಿ ದುರ್ಬಲ ಆಟಗಾರ ಆಗೋಕೆ ಸಾಧ್ಯವಿಲ್ಲ. ಹೀಗಂತ ಗಂಗೂಲಿ ಮೆಚ್ಚಿಕೊಂಡಿದ್ದಾರೆ. ಭಾರತ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ ಪಂದ್ಯದಲ್ಲಿ ರಿಷಬ್ ಪಂತ್ ಅತ್ಯುತ್ತಮ ಫೀಲ್ಡಿಂಗ್ ಮಾಡಿ ಗಮನ ಸೆಳೆದ್ರು. ಈ ಸಾಧನೆಗಾಗಿ ಬೆಸ್ಟ್ ಫೀಲ್ಡರ್ ಮೆಡಲ್ ಅನ್ನ ಪಂತ್ ಗೆದ್ದುಕೊಂಡ್ರು. ಮೆಡಲ್ ನೀಡಿದ ಮಾಜಿ ಕ್ರಿಕೆಟಿಗ ದಿನೇಶ್ ಕಾರ್ತಿಕ್ ಪಂತ್ನ ಹೊಗಳಿದ್ದಾರೆ. ನಾನು ಸಾಕಷ್ಟು ಆಟಗಾರರನ್ನ ಕಂಡಿದ್ದೇನೆ, ಆದರೆ ಅವರಲ್ಲಿ ಪಂತ್ ಅತಿ ವಿಶೇಷವಾದವರು ಅಂತ ಮೆಚ್ಚಿಕೊಂಡಿದ್ದಾರೆ. ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಮಹಿಳಾ ತಂಡಗಳ ಟೆಸ್ಟ್ ಸರಣಿ ಶುರುವಾಗಿದೆ. ಪಂದ್ಯದ ಮೊದಲ ದಿನ ಬ್ಯಾಟಿಂಗ್ ಮಾಡಿದ ಭಾರತದ ನಾರಿ ಪಡೆ ಬರೋಬ್ಬರಿ 525 ರನ್ ಸಿಡಿಸಿದೆ. ಭಾರತದ ಪರ ಸ್ಮೃತಿ ಮಂದಾನ 149 ರನ್ ಸಿಡಿಸಿದ್ರೆ ಶಫಾಲಿ ಬರೋಬ್ಬರಿ 205 ರನ್ ಸಿಡಿಸಿ ಅಬ್ಬರಿಸಿದ್ದಾರೆ. ಮಹಿಳೆಯರ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ಶಫಾಲಿ ಹೊಸ ದಾಖಲೆ ಬರೆದಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ 205 ರನ್ ಗಳಿಸುವ ಮೂಲಕ ದ್ವಿಶತಕ ಸಿಡಿಸಿದ್ದಾರೆ. 194 ಬಾಲ್ಗಳಲ್ಲೇ 200 ರನ್ ಸಿಡಿಸಿದ ಪ್ರಥಮ ಕ್ರಿಕೆಟ್ ಆಟಗಾರ್ತಿ ಅನ್ನೋ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ. ಟೀಂ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಧೋನಿ ಹೊಸ ಲುಕ್ನಲ್ಲಿ ಮತ್ತೆ ಮಿಂಚಿದ್ದಾರೆ. ಹೊಸ ಹೇರ್ ಕಟ್, ಹೊಸ ಸ್ಟೈಲ್ನಲ್ಲಿ ನವ ಯುವಕನಂತೆ ಧೋನಿ ಮಿಂಚಿದ ಫೋಟೋಗಳು ವೈರಲ್ ಆಗ್ತಾ ಇವೆ. ಯುವಕರನ್ನು ನಾಚಿಸುವ ಧೋನಿ ಲುಕ್ ಕಂಡ ಅಭಿಮಾನಿಗಳು ಇವರಿಗೆ ವಯಸ್ಸೇ ಆಗಲ್ವಾ ಅಂತ ಅಚ್ಚರಿಗೊಂಡಿದ್ದಾರೆ.